ನಾಡಿನೆಲ್ಲೆಡೆ ಇವತ್ತು ಬಸವ ಜಯಂತಿ ಸಂಭ್ರಮ ಸಡಗರದಿಂದ ಮಾಡಲಾಯಿತು. ಆದರೆ ರಾಜಧಾನಿ ಬೆಂಗಳೂರಿನಲ್ಲಿಯೇ ಜಗಜ್ಯೋತಿ ಬಸವೇಶ್ವರ ಪುತ್ಥಳಿ ಅನಾಥವಾಗಿತ್ತು. ಅದ್ಯಾವ ರಸ್ತೆ, ಯಾಕೆ ನಿರ್ಲಕ್ಷ್ಯ ನೋಡಿ. ರಾಜಾಜಿನಗರದಲ್ಲಿಲ್ಲ ಪುತ್ಥಳಿ ಲೋಕಾರ್ಪಣೆ ಭಾಗ್ಯ. ಇನ್ಯಾವಾಗ ಆಗತ್ತೆ ಬಸವಣ್ಣನ ಪುತ್ಥಳಿ ಲೋಕಾರ್ಪಣೆ? ಬಸವಣ್ಣ ಕರ್ನಾಟಕದ ಸಾಂಸ್ಕೃತಿಕ ನಾಯಕ, 12ನೇ ಶತಮಾನದ ಸಮಾಜ ಸುಧಾರಕ, ಸಮಾನತೆಯ ಹರಿಕಾರ, ಕಾಯಕವೇ ಕೈಲಾಸ ಎಂದು ಇಡೀ ಜಗತ್ತಿಗೆ ಸಾರಿದ ಮಹಾನ್ ಪುರುಷ ಬಸವಣ್ಣನ ಜಯಂತಿ ಇಂದು ಎಲ್ಲೆಡೆ ಕಳೆಗಟ್ಟಿತ್ತು. ಆದರೆ ಬೆಂಗಳೂರಿನಲ್ಲಿ ಇದೇ ಜಗಜ್ಯೋತಿ ಬಸವಣ್ಣನ ಪ್ರತಿಮೆಗೆ ಕಳೆದ 4 ವರ್ಷಗಳಿಂದ ಉದ್ಘಾಟನೆ ಭಾಗ್ಯ ಸಿಕ್ಕಿಲ್ಲ. ರಾಜಾಜಿನಗರದ ವೆಸ್ಟ್ ಹಾಫ್ ಕಾರ್ಡ್ ರಸ್ತೆಯ ನವರಂಗ್ ಬ್ರಿಡ್ಜ್ ಬಳಿ ಬಸವಣ್ಣರ ಪ್ರತಿಮೆಯನ್ನ 2019ರಲ್ಲಿ ತಂದು ನಿಲ್ಲಿಸಲಾಗಿದೆ. ಕಾಮಗಾರಿ ಎಲ್ಲ ಮುಗಿದಿದೆ. ಪ್ರತಿಮೆಗೆ ಟಾರ್ಪಲ್ ಹಾಕಿ ಮುಚ್ಚಿದ್ದು, ಆದಷ್ಟು ಬೇಗ ಉದ್ಘಾಟನೆಯ ಭಾಗ್ಯ ಕಲ್ಪಿಸಬೇಕೆಂದು ಲಿಂಗಾಯತ ಸಂಘಟನೆಗಳು ಒತ್ತಾಯಿಸಿವೆ. ಈ ಸಂಬಂಧ ಸ್ಥಳೀಯ ಶಾಸಕ ಸುರೇಶ್ ಕುಮಾರ್ ಸಚಿವರು ಸಿಎಂ ಡಿಸಿಎಂಗೆ ಪತ್ರ ಕೂಡ ಬರೆದಿದ್ದಾರೆ. ಇಷ್ಟು ಮಾತ್ರವಲ್ಲ, ರಾಜ್ಯಪಾಲರಿಗೆ ಲಿಂಗಾಯತ ಸಂಘಟನೆಗಳು ದೂರು ಕೂಡ ನೀಡಿವೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ, ಅವರು ಕೂಡ ಬಸವಣ್ಣನ ಬಳಸ್ಕೊಂತಾರೆ. ಇವತ್ತು ಬಿಜೆಪಿ ಸರ್ಕಾರದ ಸ್ಥಳೀಯ MLAಗಳಿದ್ದಾರೆ, ಅವರು ಕೂಡ ಬಸವಣ್ಣನ ಬಳಸ್ಕೊತಾರೆ. ಇವಾಗ ಬಸವಣ್ಣ ಅವ್ರು ಬಂದ್ಬಿಟ್ಟು ಏನಾದರೂ ಬಂದು ನನ್ನ ಪುತ್ಥಳಿಕೆ ಮಾಡಿ ನನ್ನ ರೋಡಲ್ಲಿಡಿ ಅಂತ ಹೇಳಿಲ್ಲ. ಆದರೆ ಇವತ್ತು ಬಸವಣ್ಣ ಅವರಿಗೆ ಅವಮಾನ ಮಾಡುವ ಕೆಲಸ ಇವತ್ತು ಸ್ಥಳೀಯ ಶಾಸಕರು, ಸರ್ಕಾರ ಮತ್ತು BBMP ಮಾಡ್ತಾ ಇದೆ. ಎಲ್ಲೋ ರಸ್ತೆಯಲ್ಲಿ ಇಟ್ಬಿಟ್ಟು ಅದನ್ನು ಬಟ್ಟೆಯಲ್ಲಿ ಹಾಕಿ ಮುಚ್ಚಿಬಿಟ್ಟು ಇವತ್ತು ಬಸವ ಜಯಂತಿ ದಿನ ಕೂಡ ಇವರು ಒಂದು ಉದ್ಘಾಟನೆ ಆಗಿಲ್ಲ. ಇವರಿಗೆ ಏನು ಸಮಸ್ಯೆ ಅಂತ ಗೊತ್ತಿಲ್ಲ. 2019ರಲ್ಲಿ ಮೇಯರ್ ಅನುದಾನದಲ್ಲಿ ಬಸವೇಶ್ವರ ಕಂಚಿನ ಪ್ರತಿಮೆ ನಿರ್ಮಾಣಕ್ಕೆ ಅಂದಿನ ಮೇಯರ್ ಗಂಗಾಂಬಿಕೆ ಮಲ್ಲಿಕಾರ್ಜುನ್ ಅನುಮೋದನೆ ನೀಡಿದ್ರು. 1 ಕೋಟಿ ವೆಚ್ಚದಲ್ಲಿ 13 ಅಡಿ ಎತ್ತರ, 2 ಟನ್ ತೂಕವಿರುವ ಕಂಚಿನ ಪ್ರತಿಮೆ ಸ್ಥಾಪನೆಗಾಗಿ ಮೇಲ್ಸೇತುವೆಯ ಮೇಲೆ ಪ್ರತ್ಯೇಕವಾದ ಪಿಲ್ಲರ್ಗಳನ್ನು ನಿರ್ಮಿಸಲಾಗಿದೆ. ಪ್ರತಿಮೆಯ ಕೆಲಸ ಎಲ್ಲವೂ ಪೂರ್ತಿಯಾಗಿದೆ. ಆದರೆ ಉದ್ಘಾಟನೆ ಭಾಗ್ಯ ಮಾತ್ರ ಸಿಕ್ತಿಲ್ಲ ಅಂತ ಅಸಮಾಧಾನ ಹೊರಹಾಕಿದ್ದಾರೆ. ರಾಜಾಜಿನಗರದಲ್ಲಿ ಮೆಟ್ರೋ ಸ್ಟೇಷನ್ ಬಳಿ ಇರುವಂತಹ ಬಸವಣ್ಣನವರ ಪುತ್ಥಳಿ 2 ಬಾರಿ ರಾಜ್ಯಪಾಲರಿಗೆ ಮನವಿಯನ್ನು ಸಲ್ಲಿಸಿದರೂ ಕೂಡ ಅನಾವರಣಗೊಳ್ಳದಿರೋದು ತೀರಾ ಖಂಡನೀಯ. ಇದು ಸುವರ್ಣ ಕರ್ನಾಟಕ ವೀರಶೈವ ಲಿಂಗಾಯತ ಮಹಾಸಭಾ ಇದನ್ನು ಖಂಡಿಸುತ್ತದೆ. ಇನ್ನು ಮುಂದೆ ಆದರೂ ಅತಿ ಶೀಘ್ರದಲ್ಲೇ ಅದನ್ನು ಅನಾವರಣಗೊಂಡು ಲೋಕಾರ್ಪಣೆಗೆ ಮುಂದಾಗಬೇಕೆಂದು ಕೇಳಿಕೊಳ್ಳುತ್ತೇನೆ. ಒಟ್ನಲ್ಲಿ ಜಗಜ್ಯೋತಿ ಬಸವಣ್ಣರ ಪ್ರತಿಮೆಗೆ 4 ವರ್ಷದಿಂದ ಟಾರ್ಪಲ್ ಸುತ್ತಿದ್ದು, ಇನ್ಮುಂದಾದ್ರೂ ಜನಪ್ರತಿನಿಧಿಗಳು ಗಮನ ಹರಿಸಬೇಕಿದೆ. ಕಾಯಕ ಯೋಗಿ, ಸಮಾನತೆಯ ಹರಿಕಾರ, ವಿಶ್ವಗುರು ಶ್ರೀ ಬಸವೇಶ್ವರ ಜಯಂತಿಯ ದಿನಾಚರಣೆ. ಆದ್ರಿಲ್ಲಿ ಬಸವೇಶ್ವರ ಪುತ್ಥಳಿಗೆ ಕಳೆದ 4 ವರ್ಷದಿಂದ ಅನಾವರಣದ ಭಾಗ್ಯ ಸಿಗ್ತಾ ಇಲ್ಲ. ಯಾವಾಗ ಸಿಗುತ್ತೆ ಗೊತ್ತಿಲ್ಲ. ಬೆಂಗಳೂರಿಂದ ಶರಣು ಹಂಪಿ, ನ್ಯೂಸ್ 8.